ಜೈ ಶ್ರೀರಾಮ್. ಇವತ್ತು ರಾಮನವಮಿ. ಪಾನಕ ಮಾಡೋಣ. ಒಂದು ತಪ್ಪಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಲೋಟ ನೀರು ಹಾಕಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಕಪ್ಪು ಬೆಲ್ಲ ಅಥವಾ ಉಂಡೆ ಬೆಲ್ಲ ನಿಮ್ಮಲ್ಲಿ ಯಾವುದಿರುತ್ತೋ ಅದನ್ನು ಹಾಕಿ ಒಣಶುಂಠಿ ಮತ್ತು ಏಲಕ್ಕಿ ಪುಡಿ ಇದನ್ನು ಸಹ ಕುಟ್ಟಿ ಅದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಿಸಿ. ನೆಕ್ಸ್ಟು ನಿಂಬೆ ಹುಳಿನೂ ಸಹ ಆ ನೀರಿಗೆ ಹಾಕಿ ಚೆನ್ನಾಗಿ ಕೈ ಆಡಿಸಿ ಒಂದು ಲೋಟಕ್ಕೆ ಸೋಸಿದ್ರೆ ಸೂಪರ್ ರುಚಿಯಾದಂತಹ ಸಾಂಪ್ರದಾಯಿಕ ಶೈಲಿಯ ಪಾನಕ ರೆಡಿ. ನೆಕ್ಸ್ಟು ಕೋಸಂಬರಿ ರೆಡಿ ಮಾಡ್ಕೊಳ್ಳೋಣ. ಕೋಸಂಬರಿಗೆ ಕ್ಯಾರೆಟ್ ತುರಿದಿಟ್ಕೊಳ್ಳಿ, ಕಾಯಿ ರೆಡಿ ಮಾಡ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಸಣ್ಣಕ್ಕೆ ಹೆಚ್ಚಿ ರೆಡಿ ಮಾಡ್ಕೊಳ್ಳಿ, ಸ್ವಲ್ಪ ಉಪ್ಪು, ನಿಂಬೆ ರಸ ಇಷ್ಟು ಇದ್ದರೆ ಸಾಕು. ಈ ಹೆಸರುಬೇಳೆ ನೆನೆಸಿರೋದು ಇದೆಲ್ಲ ಒಂದೊಂದು ಬೊಟ್ಲು ತಗೊಳ್ಳಿ, ಚೆನ್ನಾಗಿ ಕೈ ಆಡಿಸಿ. ನಿಮಗೆ ಇಷ್ಟ ಆಗೋದಾದರೆ ಇಂಗು ಮತ್ತು ಸಾಸಿವೆ ಒಗ್ಗರಣೆನೂ ಸಹ ಇದಕ್ಕೆ ಮಿಕ್ಸ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಕೈ ಆಡಿಸಿದ್ರೆ ಕೋಸಂಬರಿ ರೆಡಿ. ಪಾನಕ ಕೋಸಂಬರಿ ಎರಡೂ ರೆಡಿ. ನೀವು ಒಮ್ಮೆ ಮಾಡಿ ನೋಡಿ. ನೀವು ನೋಡ್ತಾ ಇದ್ದೀರಾ ಪ್ರೇಮ ಅಡುಗೆ ಮನೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಅಗೈನ್.